ಹಾಯ್ ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಒಣ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕಂದರೆ ನೋಡಿ, ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅರಿಶಿಣ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ನೋಡಿ. ಮತ್ತು ಇದು ಒಣ ಮೀನಿದು, ಇದಕ್ಕೆ ದಣಸೆ ಅಂತ ಕರೀತಾರೆ. ಇದು ಸಣ್ಣ ಸಣ್ಣದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿರೋದಕ್ಕೆ ಅದಕ್ಕೆ ನೀವೇನು ತಲೆ ಏನು ಕಟ್ ಮಾಡೋದು ಬೇಡ, ಹಾಗೆ ಹಾಕ್ಕೊಳ್ಬೋದು. ಈರುಳ್ಳಿ 1 ಮತ್ತು ಹಸಿಮೆಣ್ಸಿನ್ಕಾಯಿ 1-2, 1 ಟೊಮೊಟೊ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ, ನೈಸ್ ಮಾಡ್ಕೊಂಡಿದ್ದೀನಿ. ಫುಲ್ಲು ನೈಸಾಗೆ ಮಾಡ್ಕೊಳ್ಳೋಣ. ಇವಾಗ 4 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಟೇಸ್ಟಾಗಿ ಚೆನ್ನಾಗಿರತ್ತೆ. ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಸ್ವಲ್ಪ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಮತ್ತು ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಆಗಲಿ, ಅದು ಲೈಟಾಗಿ ಬ್ರೌನಿಷ್ ಆಗಬೇಕು. ಆವಾಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದು ನೀಟಾಗಿ ಸ್ವಲ್ಪ ಟೊಮೊಟೊ ಎಲ್ಲ ಬಾಡಿದ್ಮೇಲೆ ನಾವು ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳೋಣ. ನೀವು ಮಸಾಲೆ ಮಾಡ್ಕೊಳ್ಬೇಕಾದ್ರೆ ಮೀನು ಎಷ್ಟಿದೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಅದು ನೋಡಿಕೊಂಡು ಮಸಾಲೆಗೆ ಇವಾಗ ನೀರು ಹಾಕ್ಕೊಳ್ಳೋಣ. ಎಷ್ಟಿದೆ, ಜಾಸ್ತಿ ತೆಳು ಮಾಡ್ಕೊಳ್ಬಾರ್ದು, ಒಂದು ಮೀಡಿಯಮ್ ಅದರವರೆಗೂ ಮಾಡ್ಕೊಳ್ಬೋದು. ಇದನ್ನು ಬೇಕಾದ್ರೆ ಚಟ್ನಿ ಥರನೂ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡಿ, ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇವಾಗ ಮೀನನ್ನ ತೊಳೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಒಣ ಮೀನೆಲ್ಲ ತೊಳೆದಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಸಣ್ಣ ಇರೋದಕ್ಕೆ ಮೀನು ನೀವು ತಲೆ ತೆಗಿಯೋ ಅವಶ್ಯಕತೆ ಇಲ್ಲ ಫಿಶ್ಶಿಂದು. ಇದಕ್ಕೆ ದಣಸೆ ಅಂತ ಕರೀತಾರೆ, ಈ ಬೆಂಗಳೂರು ಸೈಡಲ್ಲಿ ಕರ್ಮೀನು ಅಂತಾರೆ. ಇವಾಗ ಕುದೀತಾ ಇದೆ ಸಾಂಬಾರು. ಇವಾಗ ನೀವು ಲೈಟಾಗಿ ಮೀನು ಬೆಂದಿದೆಯಾ ಅಂತ ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ. ಇವಾಗ ತಟ್ಟೆಗೆ ರೈಸ್ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ, ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಕುಸಲಕ್ಕಿ ರೈಸಿಗೆ ಇದು ರಾಜ್ಮುಡಿ ರೈಸು, ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ರೈಸಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವಿವಾಗ ಹೇಗಿದೆ ಅಂತ ಹೇಳಿ, ನೀವು ಕಮೆಂಟ್ ಮಾಡಿ ನನಗೆ ಸಾಂಬಾರು ಹೇಗಿದೆ ಅಂತ. ನೀವು ಟ್ರೈ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.